ಒಣಗೊನೆ ಸೊಪ್ಪು ನೀಟಾಗಿ ಸೋಸ್ಕೊತಾ ಇದ್ದೀವಿ. ಸೋಸಿದ್ದಾದಮೇಲೆ ನೀಟಾಗೆಲ್ಲ ನೋಡಿ ಈ ಥರ ಸೋಸ್ಕೋಬೇಕು. ಕಾಯೋದಕ್ಕೆ ನೀರಿಟ್ಟಿದ್ದೆ, ಚೆನ್ನಾಗಿ ನೀರು ಕಾದಿದ್ದಾವೆ. ಹಸಿ ಕಾಳಿತ್ತು, ಒಂದು ಸ್ವಲ್ಪ ಹಸಿ ಕಾಳನ್ನ ಹಾಕ್ತಾಯಿದ್ದೀನಿ. ನಮ್ಮ ಮನೆಗೆ ಸ್ವಲ್ಪ ಸೊಪ್ಪು ಜಾಸ್ತಿ ಬೇಕು, ಹಾಗಾಗಿ ಒಂಚೂರು ಬೇಳೆ ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ತೊಳೆದ್ಬಿಟ್ಟು ಬೇಳೆ ಆ್ಯಡ್ ಮಾಡಿ ಸೊಪ್ಪು ತೊಳ್ಕೊತಾ ಇದ್ದೀನಿ. ನೀಟಾಗಿ ಸೋಸ್ಕೊಂಡು ಹಚ್ಕೊಂಡು ತೂತದ ಬಟ್ಲಿಗೆ ಹಾಕ್ತಾಯಿದ್ದೀವಿ, ಅದು ಸ್ವಲ್ಪ ಬಸ್ಕೊಂಡ್ಲಿ ಅಂತ. ಇಲ್ಲಿ ಬೇಳೆ ಅದಕ್ಕೆ ಒಂದು 5 ನಿಮಿಷಕ್ಕೆ ನೀಟಾಗಿ ತೊಳೆದಿರೋ ಸೊಪ್ಪಿಟ್ಟು ನೀಟಾಗಿ ಹಿಂಗೆ ಆಡಿಸ್ಬಿಟ್ಟು ಒಂದು 5 ಮಿನಿಟ್ಸ್ ಅಷ್ಟು ಬಿಡಬೇಕು. ಅದು ಸ್ವಲ್ಪ ಸೊಪ್ಪಿಟ್ಟಿಂದಲೇ ಸ್ವಲ್ಪ ಕುದೀತಾ ಇದೆ. ಈಗ ಉಪ್ಪು ಹಾಕಬೇಕು ನೋಡಿಕೊಂಡು. ನಾವಿಷ್ಟು ಸಾರಿಗೆ ನೀರಿಟ್ಟಿರ್ತೀವೋ ಅದ್ರ ಮೇಲೆ ಉಪ್ಪಾಕಿ ತಿರುವಿ ಬಿಡಬೇಕು. ಉಪ್ಪಾಕಿ ಸ್ವಲ್ಪ ಎಲ್ಲ ಮಿಕ್ಸಿಂಗ್ ಆಗಬೇಕಲ್ಲ, ತಿರುವಿ ಸೊಪ್ಪು ಬೆಂದಿದೆ. ಅದಡಿ ತೂತದ ಬಟ್ಲಲ್ಲಿ ಸೊಪ್ಪನ್ನ ಬಸ್ಕೊತಾ ಇದ್ದೀವಿ. ಅದು ನಮ್ಮ ಕಡೆ ತೂತದ ಬಟ್ಲು ಅಂತೀವಿ, ನಿಮ್ಮ ಕಡೆ ಏನಂತೀರೋ ಗೊತ್ತಿಲ್ಲ. ಬಟ್ಲಲ್ಲಿ ಹಿಂಗೆಲ್ಲ ಸೊಪ್ಪು ನೀಟಾಗಿ ಬಸ್ಕೊಂಡು ಸ್ವಲ್ಪ ಆರಬೇಕು ಸೊಪ್ಪು. ಅದು ಮತ್ತೆ ಹಿಂಡ್ಕೋಬೇಕಲ್ಲ, ಅಷ್ಟೊತ್ತಿಗೆ ಸಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಬೇಯಿಸಿರೋ ಸೊಪ್ಪು, ಕಾಳು, ಹುಣಸೆಹಣ್ಣು, ಹುರಿದಿರೋ ಹಸಿಮೆಣಸಿನ್ಕಾಯಿ, ಕಾಯಿ ತುರಿ ಇಷ್ಟು ಮಿಕ್ಸಿಗೆ ಹಾಕ್ಕೋಬೇಕು ಎಲ್ಲ. ಇದು ಒಗ್ಗರಣೆಗೆ ಈರುಳ್ಳಿ ಒಂದೆರಡು, ಕರಿಬೇವು, ಕಾಯಿ ತುರಿ, ಒಣಮೆಣಸಿನ್ಕಾಯಿ ಇಷ್ಟನ್ನು ಒಗ್ಗರಣೆಗೆ ಹೊಂಚ್ಕೊಂಡಿದ್ದೀನಿ. ಈಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಅದು ಹೊಂಚಿರೋದಿಲ್ಲ, ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೋಬೇಕು. ಚೆನ್ನಾಗಿ ಎಲ್ಲ ಹಾಕ್ಕೊಂಡು ಅದಕ್ಕೆ ರುಬ್ಬಬೇಕಾದ್ರೆ ಸ್ವಲ್ಪ ಆರಿರೋ ಸಪ್ಪು ನೀರು ಬಸ್ತಿರ್ತೀವಲ್ಲ, ಅದನ್ನು ನೀರು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಆರಿಸ್ಬೇಕು ನೀರು. ಅಂದರೆ ಸುಡೋದು ನೀರು ಹಾಕಿದಾಗ ಸ್ವಲ್ಪ ಅದು ಮುತ್ಲ ಕಿತ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ನೀರು ಅದು ಆರಿದ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ರುಬ್ಬಾದ್ಮೇಲೆ ತೆಗೆದ್ಬಿಟ್ಟು ಅದು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೋಬೋದು. ನಮ್ಮ ಮನೆಗೆ ಎಷ್ಟು ಜನ ಇದ್ದಾರೆ ಅದಕ್ಕೆ ತಕ್ಕನಾಗಿ ಬೇಕಾದ್ರೆ ತೆಗೆದು ಆ್ಯಡ್ ಮಾಡ್ಕೋಬೋದು. ನಮ್ಮ ಮನೆಗೆ ಸ್ವಲ್ಪ ಸೊಪ್ಪಿನ ಸಾರು ಅಂದರೆ ಇಷ್ಟ, ಹಂಗಾಗಿ ಜಾಸ್ತಿನೇ ಮಾಡ್ತೀವಿ. ಅದು ಸ್ವಲ್ಪ ಇರಿಸಿದ್ದೀನಿ, ಅದನ್ನು ಸ್ವಲ್ಪ ನೋಡಿಕೊಂಡು ಟೇಸ್ಟ್ ನೋಡಿ ಅದನ್ನು ಮಿಕ್ಸಿಂಗ್ ಮಾಡೋಣ ಅಂತ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಹಾಕಿ ಸ್ವಲ್ಪ ಟೇಸ್ಟ್ ನೋಡ್ತಾಯಿದ್ದೀನಿ. ಟೇಸ್ಟ್ ನೋಡಿಬಿಟ್ಟು ಮತ್ತೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಸಾಲದು ಅಂತ. ಹಾಕಾದ್ಮೇಲೆ ಸೊಪ್ಪಿಗೆ ಕಾಯಿ ತುರಿ ತುರಿದಿಕ್ಕೊಂಡಿದ್ನಲ್ಲ ಅದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಅದನ್ನೆಲ್ಲ ಹಿಂಡ್ಕೊಂಡು ಚೆನ್ನಾಗಿ ಹಿಂಡಿದ್ದಾದಮೇಲೆ ಸ್ವಲ್ಪ ಆರಬೇಕು. ಆರಿರುತ್ತೆ, ಅವೆಲ್ಲ ಹೊಂಚ್ಕೊಳ್ಳೋ ಅಷ್ಟೊತ್ತಿಗೆ ಹಿಂಡ್ಬಿಟ್ಟು ಒಗ್ಗರಣೆಗೆ ಈರುಳ್ಳಿ ಅವೆಲ್ಲ ಹಾಕ್ಕೊಂಡಿದ್ವಲ್ಲ ತಪ್ಪಲೆ ಇಟ್ಟು ಒಂಚೂರು ಎಣ್ಣೆ ಹಾಕ್ಬಿಟ್ಟು ನೋಡಿ ಚೂರು ಆಗಲೇ ಗೊತ್ತಾಗುತ್ತೆ, ಹಬೆ ಬರುತ್ತೆ ಎಣ್ಣೆ ಕಾಯ್ದಿರೋದು. ಒಣಮೆಣ್ಸಿನ್ಕಾಯಿ ಮುರ್ಕೊತಾ ಇದ್ದೀನಿ. ಮುರ್ಕೊಂಡೆಲ್ಲ ಆದಮೇಲೆ ಸಾಕು. ಸೊಪ್ಪು ನಿಮ್ಗೆ ಹೆಂಗೆ ಬೇಕೋ ಖಾರ, ನಮಗೆ ಸೊಪ್ಪಿಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು. ಒಬ್ಬೊಬ್ರು ಹಸಿಮೆಣ್ಸಿನ್ಕಾಯಿ ಹಾಕ್ತಾರೆ, ನಾವು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀವಿ. ಎಲ್ಲ ಒಂದೇ ತಡ ಹಾಕ್ಬಿಟ್ಟು ಚೆನ್ನಾಗಿ ಆಡಿಸ್ತೀವಿ ನೋಡಿ. ಸ್ವಲ್ಪ ಆಗಬೇಕು ಈರುಳ್ಳಿ ಎಲ್ಲ ನೋಡಿ ಚೆನ್ನಾಗಿ ಆಗಿದೆ. ಈಗ ಈರುಳ್ಳಿ ಎಲ್ಲ ಡ್ರೈ ಆಗಿದೆ. ಸೊಪ್ಪು ಹಾಕ್ಬಿಟ್ಟು ಒಂದು ನಿಮಿಷ ಅದು ಹಿಂಗೆ ಚೆನ್ನಾಗಿ ಆಡಿಸ್ಬೇಕು, 1 ನಿಮಿಷವಷ್ಟು. ಸೊಪ್ಪನ್ನ ಸ್ವಲ್ಪ ಡ್ರೈ. ಈಗ ಆಗಿದೆ ರೆಡಿ. ಮುದ್ದೆ ಮಾಡಿದ್ವಿ. ಈಗ ನಮ್ಮಮ್ಮ ಊಟ ಮಾಡ್ತಾಯಿದ್ದಾರೆ.